ಇವತ್ತಿನ ಮೆಸೇಜ್ ಸೊ ಬಿ ಸ್ಟ್ಯಾಂಡ್ ಫಾರ್ ಬ್ಯಾಲೆನ್ಸ್. ಓಕೆ, ಬ್ಯಾಲೆನ್ಸ್ ಏನ್ ಹೇಳ್ತಾರೆ ಕನ್ನಡದಾಗೆ? ಸಮತೋಲನ. ಯಾ, ಕರೆಕ್ಟ್. ಬಿ ಸ್ಟ್ಯಾಂಡ್ ಫಾರ್ ಬ್ಯಾಲೆನ್ಸ್. ಒಂದು ಬೋಟು ಸರಿಯಾಗಿ ಅದು ಆ ಗಮ್ಯ ಸ್ಥಾನಕ್ಕೆ ಹೋಗಿ ಮುಟ್ಟಬೇಕಾದ್ರೆ ಬ್ಯಾಲೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಮೇಲ್ಗಡೆ ಅಗಲ ಇರ್ತದೆ, ಕೆಳಗಡೆ ಹೆಂಗಿರ್ತದೆ? ಚಿಕ್ಕದಿರ್ತದೆ. ಓಕೆ, ಇಲ್ಲಿ ಬರ್ದಿದ್ರಲ್ಲ ನೋಡಿ, ಇಲ್ಲಿ ಅಗಲ ಇದೆ, ಇಲ್ಲಿ ಏನಾಗಿದೆ? ಚಿಕ್ಕದಿದೆ ಇಲ್ಲಿ. ಸೊ ಅದು ನೀರಲ್ಲಿ ಕುತ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಆ ನೀರ್ ಮೇಲ್ ಬಂದಾಗ ಅದು ಕರೆಕ್ಟಾಗಿ ಅದು ಬ್ಯಾಲೆನ್ಸ್ ಆಗ್ಬೇಕದು. ಆಮೇಲೆ ದೋಣಿ ಕಟ್ಟಬೇಕಾದ್ರೂ ಕೂಡ ಎಕ್ಸಾಕ್ಟ್ ಆಗಿ ಮೆಜರ್ಮೆಂಟ್ ಅಲ್ಲಿ ಕಟ್ಟಬೇಕು. ಅದನ್ನ ಹೆಂಗ್ ಬೇಕಂಗ ದೋಣಿ ಕಟ್ಟಿರ ನಿಲ್ಲೋದಿಲ್ರಿ. ಅದು ಒಂದ್ ಕಡೆ ಹಿಂಗ್ ಮಾಡಿ ಇನ್ನೊಂದ್ ಕಡೆ ಹೆಂಗ್ ಬೇಕಂಗ್ ಕಟ್ಟಿರ ದೋಣಿ ನಿಲ್ಲೋದೇ ಇಲ್ಲ. ಅದಕ್ಕೆ ದೇವರು ನೋಹನಿಗೆ ನಾವೇ ಕಟ್ಟಬೇಕಾದ್ರೆ ಹೇಳ್ತಾನೆ, ದೇವ್ರು ನಾವೇ ಕಟ್ಟು ಅಂತಂದು ಹೇಳಿ ಸುಮ್ಮನೆ ಆಗ್ಲಿಲ್ಲ. ಹೆಂಗ್ ಕಟ್ಬೇಕು ನಾವೇ ಅಂತಂದು ಹೇಳಿದ ತಕ್ಷಣ ದೇವ್ರು ಕರೆಕ್ಟ್, ದೇವ್ರು ದ ಫಸ್ಟ್ ಇಂಜಿನಿಯರ್. ಓಕೆ, ಜೀಸಸ್ ಈಸ್ ಇಂಜಿನಿಯರ್. ಬೋಟ್ ಕಟ್ಟಲಿಕ್ಕೆ ಎಕ್ಸಾಕ್ಟ್ ಆಗಿ ಒಂದು ಮೆಜರ್ಮೆಂಟ್ ದೇವ್ರು ಕೊಡ್ತಾರೆ. ಇಷ್ಟೇ ಉದ್ದ ಇರಬೇಕು, ಅದು ಇಷ್ಟೇ ಅಗಲ ಇರಬೇಕು, ಅಲ್ಲಿ ಏನ್ ಕಟ್ಟಬೇಕು ಪೂರ್ತಿ ಒಂದು ಬ್ಲೂ ಪ್ರಿಂಟ್ ನ ದೇವರು ನೋಹನಿಗೆ ಕೊಡ್ತಾರೆ. ನೋಹ, ನೀನು ಇದೇ ತರ ಕಟ್ಟಬೇಕು, ನೀನು ದರ್ ಇಸ್ ನೋ ಚಾನ್ಸ್, ದರ್ ಇಸ್ ನೋ ಆಪ್ಷನ್, ಇದೇ ತರ ನೀನು ಕಟ್ಟಬೇಕು. ದೇವ್ರು ಹೆಂಗೆ ಹೇಳ್ತಾ ಹೋದ್ರು ಅದೇ ತರ ಅವನು ಕಟ್ತಾ ಹೋದ. ಬ್ಯಾಲೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ನಾವು ದೋಣಿಯಲ್ಲಿ ನಾವು ಕುತ್ಕೊಂಡಾಗೂ ಸಹ ನೋಡಿ, ಮೇಲ್ಗಡೆ ಪಿಕ್ಚರ್ ಇದೆಯಲ್ಲ, ಲೆಫ್ಟ್ ಟು ರೈಟ್ ಅಲ್ಲಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಅವ್ರು ಇಷ್ಟು ಜನನು ಅಲ್ಲಿರುವಂತ ಜೀಸಸ್ ಅವ್ರಿಬ್ರು ಸೇರ್ಕೊಂಡು ಈ ಸೈಡ್ ಬಂದ್ರು ಅಂದ್ರೆ ಒಂದ್ ಮೂಲೆಯಲ್ಲಿ ದೋಣಿ ಏನಾಗುತ್ತೆ? ಈಗ ಹಿಂಗ್ ವಾಲ್ತಾ ಇದೆ. ಹಿಂಗೆ ಹೋಗ್ಲಿಕ್ಕೆ ಆಗ್ತದ? ಇದೇ ತರ ಹಿಂಗೆ ಹೋಗ್ಲಿಕ್ಕೆ ಆಗ್ತದ? ಒಂದೇ ಒಂದು ಅಲೆ ಬಂತಂದ್ರೆ ಅಷ್ಟೇ ಡಬಕ್ ಅಂತಂದೇಳಿ ದಬಾಕ್ ಅಂತಿತ್ತದು. ದೋಣಿ ಕಟ್ಟಬೇಕಾದ್ರೂ ಕೂಡ ಮೆಜರ್ಮೆಂಟ್ ಆಗಿ ಕಟ್ಟಬೇಕು. ಎರಡನೇದಾಗ ಅದ್ರಲ್ಲಿ ಕುತ್ಕೊಳ್ಳುವಂತರು ಕೂಡ ಒಬ್ರು ರೈಟು ಒಬ್ರು ಲೆಫ್ಟ್ ಅಲ್ಲಿ ಇರಬೇಕು. ಎರಡೂ ಕಡೆ ಸಮವಾಗಿದ್ರೆ ಮಾತ್ರ ಆ ದೋಣಿ ಕರೆಕ್ಟ್ ಆಗಿ ಹೋಗ್ತದೆ. ಅದು ಎರಡೂ ಕಡೆ ಸಮ ಇಲ್ಲ ಅಂತಂದ್ರೆ, ಒಂದ್ ಕಡೆ ಇತ್ತಂದ್ರೆ ಅದು ಒಂದ್ ಕಡೆ ವಾಲುವಂತದ್ದಾಗಿರ್ತದೆ. ದಿಸ್ ಈಸ್ ಯುವರ್ ಫ್ಯಾಮಿಲಿ. ಇದು ನನ್ನ ಕುಟುಂಬವಾಗಿದೆ. ನಿಮ್ಮ ಕುಟುಂಬನೂ ಸಹ ಕಟ್ಟಬೇಕಾದ್ರೆ ಬ್ಯಾಲೆನ್ಸ್ ಅಲ್ಲಿ ಕಟ್ಟಬೇಕು. ಹಲ್ಲೆಲೂಯಾ. ಆತ್ಮಿಕ ಸಂಬಂಧವಾಗಿರುವಂಥ ವಿಷಯಗಳನ್ನ, ಶಾರೀರಿಕವಾದಂಥ ಸಂಬಂಧಗಳನ್ನ ಹೇಗೆ ಒಬ್ಬ ಮನುಷ್ಯನು ಜೀವಿಸ್ಲಿಕ್ಕೆ ಒಂದು ಕುಟುಂಬ ನಿರ್ವಹಿಸಬೇಕು, ಕುಟುಂಬವನ್ನು ಬ್ಯಾಲೆನ್ಸ್ ಮಾಡಿ ತೆಗೆದುಕೊಂಡು ಹೋಗುವಂತರಾಗಿರ್ಬೇಕು. ಇದಕ್ಕೆ ಏನ್ ಸಾಧನ ಹೇಳ್ರಿ? ಇದಕ್ಕೆ ಬ್ಯಾಲೆನ್ಸ್ ಆಗ್ಲಿಕ್ಕೆ ಜ್ಞಾನ. ಸೊ ನಾಲೆಡ್ಜ್ ಈಸ್ ಇಂಪಾರ್ಟೆಂಟ್. ನಮಗೆ ಜ್ಞಾನ ಬಹಳ ಇಂಪಾರ್ಟೆಂಟ್. ಜ್ಞಾನವಂತವರಾಗಿ, ವಿವೇಕವಂತವರಾಗಿ, ಓಕೆ, ಕುಟುಂಬವನ್ನ ನಡೆಸ್ಬೇಕಾದ್ರೆ ಎಲ್ಲಿ ಖಂಡಿಸ್ಬೇಕು ಅಲ್ಲಿ ಖಂಡಿಸ್ಬೇಕು, ಎಲ್ಲಿ ಎಚ್ಚರಿಸ್ಬೇಕು ಅಲ್ಲಿ ಎಚ್ಚರಿಸ್ಬೇಕು, ಎಲ್ಲಿ ಸಂತೈಸ್ಬೇಕು ಅಲ್ಲಿ ಸಂತೈಸ್ಬೇಕು, ಎಲ್ಲಿ ಕಣ್ಣೀರು ಒರೆಸ್ಬೇಕು ಅಲ್ಲಿ ಕಣ್ಣೀರು ಒರೆಸ್ಬೇಕು, ಎಲ್ಲಿ ಕಣ್ಣೀರು ಬರೆಸ್ಬೇಕು ಅಲ್ಲಿ ಕಣ್ಣೀರು ಬರೆಸ್ಬೇಕು. ಸಂತೋಷನ ನಾವು ವ್ಯಕ್ತಪಡಿಸ್ಬೇಕು. ಓಕೆ, ನಾವು ಕಣ್ಣೀರು ಸುರಿಸಿದ್ರೆ ನಾವು ಕುಟುಂಬವನ್ನ ಸಂತೋಷದಲ್ಲಿ ಇಡಬೇಕು. ನಾವ್ ಏನ್ ಕಷ್ಟಪಡ್ತಾ ಇದ್ದೇವೆ, ಎಲ್ಲಿಗೆ ಹೋಗ್ತಾ ಇದ್ದೇವೆ, ನಮ್ಮ ಜೀವನ ಏನು, ಇದು ಎಲ್ಲವನ್ನ ಬ್ಯಾಲೆನ್ಸ್ ಆಗಿ ನಾವು ತೆಗೆದುಕೊಂಡು ಹೋಗುವಂತರಾಗಿರ್ತೀವಿ. ಇಲ್ಲ ಅಂದ್ರೆ ಒಂದು ಗಾದೆ ಮಾತು ಇದು ಗೊತ್ತಾ? ಕತ್ತಿ ಏರಿಗೆ ಕೋಣ ನೀರಿಗೆ ಎಳಿತು ಅನ್ನಂಗೆ ಆಗ್ತೈತೆ ಅಷ್ಟೇ. ಒಂದು ಚಕಡಿ ಗಾಡಿ ಅಥವಾ ಒಂದು ಬಂಡಿ, ಎರಡು ಎತ್ತಿನ ಬಂಡಿ, ಓಕೆ, ಅದೇನಾಗ್ತೈತೆ? ಎರಡು ಸಮವಾಗಿರುವಂತವು ಕಟ್ತಾರೆ. ಎರಡು ಗಾಲಿಗಳು ಏನಾಗಿರ್ತದೆ? ಸಮವಾಗಿರ್ಬೇಕವು. ಪಕ್ಕಾ ಮೆಜರ್ಮೆಂಟ್ ಅಲ್ಲಿ ಇರ್ಬೇಕದು. ಒಂದು ಸಣ್ಣದೊಂದು ದೊಡ್ಡದೊಂದು ಹಾಕ್ಲಿಕ್ಕೆ ಆಗೋದಿಲ್ಲ. ಈಗ ನನ್ನ ಕಾರ್ ಇದೆ, ನನ್ನ ಕಾರಿಗೆ ಓಕೆ 4 ತರವಾದ ಗಾಲಿಗಳನ್ನ ನಾನು ಹಾಕ್ಲಿಕ್ಕೆ ಆಗೋದಿಲ್ಲ. ಒಂದು ಸಣ್ಣದು, ಒಂದು ದೊಡ್ಡದು, ಇನ್ನೊಂದು ದೊಡ್ಡದು, ಇನ್ನೊಂದು ತೀರಾ ಚಿಕ್ಕದು ಹಾಕಕ್ಕಾಗಲ್ಲ. ಅವಾಗ ಹೆಂಗ್ ನಿಲ್ತೈತೆ ಅಲ್ರಿ ಗಾಡಿ? ನೋಡೋಣ ಹೆಂಗ್ ನಿಲ್ತೈತೆ ಕಾರು. ಬೈಕ್ ಇದೆ, ಇನ್ ದೊಡ್ಡದ ಗಾಲಿ ಹಾಕಿ ಮುಂದೆ ಸಣ್ಣದು ಹಾಕಿದ್ರೆ ನಿಲ್ತೈತೆ? ಅದು ನಿಲ್ಲೋದಿಲ್ಲ. ಎಲ್ಲದು ಕೂಡ ಬ್ಯಾಲೆನ್ಸ್ ಆಗಿದೆ ರೀ, ಎಲ್ಲದು ಕೂಡ ಬ್ಯಾಲೆನ್ಸ್. ನಾವು ಕೂಡ ವಾಕ್ಯಗಳನ್ನ ಕೈಗೊಂಡು ನಡಿಬೇಕಾದ್ರೆ ನನ್ನ ಕುಟುಂಬ ಹೇಗೆ ನಡೆಸ್ಬೇಕು, ನನ್ನ ವೈಯಕ್ತಿಕ ಜೀವನ ನಾನು ಹೇಗೆ ನಡೆಸ್ಬೇಕು ಅನ್ನೋದು ನಮಗೆ ಒಂದು ಬ್ಯಾಲೆನ್ಸ್ ಗೊತ್ತಿರಬೇಕು. ನಮಗೆ ನಾವು ಈ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೇವೆ. ಈ ಪ್ರಪಂಚದ ಸಂಗತಿಗಳಲ್ಲಿ ಹೆಂಗೆ ನಾನು ಬ್ಯಾಲೆನ್ಸ್ ಮಾಡಬೇಕು, ಆತ್ಮಿಕವಾಗಿರುವಂಥ ಸಂಗತಿಗಳನ್ನ ಹೆಂಗೆ ನಾನು ಬ್ಯಾಲೆನ್ಸ್ ಮಾಡಬೇಕು, ನಮಗೆ ಜ್ಞಾನ ಬೇಕು. ನಮಗೆ
ಹಲ್ಲೆಲೂಯಾ. ಏನ್ ಬೇಕು? ಜೋರಾಗಿ ಇನ್ನೊಂದ್ಸಾರಿ. ಎಲ್ಲಿ ಸಿಗ್ತದೆ? ದೇವರ ವಾಕ್ಯದಲ್ಲಿ ಸಿಗ್ತದೆ. ಹಲ್ಲೆಲೂಯಾ. ಈ ವಾಕ್ಯವು ನಮ್ಮನ್ನ ಹೆಂಗೆ ನಿನ್ನ ಕುಟುಂಬ ಬ್ಯಾಲೆನ್ಸ್ ಆಗಿ ನೀವು ತೆಗೆದುಕೊಂಡು ಹೋಗ್ಬೇಕು, ಹೆಂಡತಿನ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು, ಮಕ್ಕಳನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು. ಆಮೇನ್. ಅದರಲ್ಲೂ ದೇವ್ರ ವಾಕ್ಯ ಹೇಳ್ತಿದೆ, ವಿವೇಕಿಯಾದಂಥ ಹೆಂಡತಿ ಸಿಕ್ಕರೆ ಅವನಿಗದು ಏನ್ ಸಿಕ್ಕಂಗೆ? ರತ್ನ ಲಾಭ ಎಂಬುದಾಗಿ ಹೇಳ್ತದೆ. ವಿವೇಕಿಯಾದ ಹೆಂಡತಿ ಸಿಗ್ಬೇಕು. ಅದ್ರ ಜೊತೆಗೆ ಗಂಡ ಹೆಂಗಿರ್ಬೇಕು? ನಾನು ಮಾತ್ರ ಇಲ್ಲ, ದೈವಿಕ ಪುರುಷನಾಗಿರ್ಬೇಕು. ದೈವ ಜ್ಞಾನದಿಂದ ತುಂಬಿಸಲ್ಪಟ್ಟವನಾಗಿರ್ಬೇಕು. ಬರೀ ವಾಕ್ಯ 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 ಅನ್ಕೊಂಡು ಕೂತ್ಕೊಂಡು ಲೋಕದ ಜ್ಞಾನನೂ ಇರಬೇಕು, ವಾಕ್ಯದ ಜ್ಞಾನನೂ ಇರಬೇಕು. ಆಮೇನ್. ಎಸ್, ಲೋಕದ ಜ್ಞಾನನೂ ಇರಬೇಕು, ವಾಕ್ಯದ ಜ್ಞಾನನೂ ಇರಬೇಕು. ಕೆಲವ್ರು ಹೆಂಗಿದ್ದಾರೆ ಅಂದ್ರೆ, ದುಡ್ದಿದ್ದೆಲ್ಲ ಪಾಸ್ಟ್ರಿಗೂ ಸಭೆಗೂ ಒಂದು ಪೈಸಾ ಖರ್ಚು ಮಾಡಲ್ಲ. ಅವರು ದುಡ್ದಿದ್ದೆಲ್ಲ ನನಗೆ. ಇನ್ನು ಸ್ವಲ್ಪ ಜನ ಇನ್ನೊಂಥರ ಇದ್ದಾರೆ, ದುಡ್ದಿದ್ದೆಲ್ಲ ಸೇವೆ ಕೊಟ್ಬಿಡ್ತಾರೆ. ಹೆಂಡ್ತಿ ಹರ್ಕದ ಸೀರೆಯಲ್ಲಿ ಇರ್ತಾಳೆ, ಹರಿದ ಸೀರೆಯಲ್ಲಿ ಇರ್ತಾರೆ, ಮಕ್ಕಳು ಹರಿದಿದ್ದ ಬಟ್ಟೆಯಲ್ಲಿ ಇರ್ತಾರೆ. ಮನೆಯಲ್ಲಿ ಒಂದ್ಸತಿ ಕಾಳುಗಳಿದ್ರೆ ಇನ್ನೊಂದು ಕಾಳು ಇರೋದಿಲ್ಲ. ಎಣ್ಣೆ ಇದ್ರೆ ಹಿಟ್ಟಿರಲ್ಲ, ಹಿಟ್ಟಿದ್ರೆ ಎಣ್ಣೆ ಇರಲ್ಲ. ಯಾಕಂದ್ರೆ ಅವನೊಂಥರ ಹುಚ್ಚಾಗಿರ್ತಾನೆ. ಅವನು ಎಂತ ಹುಚ್ಚ ಗೊತ್ತಾ? ಈ ಕೆಲವರು ಈ ಪ್ರವಾದಿಗಳು ಅಂತ ಹೇಳೋವಂಥವ್ರು ಕೆಲವ್ರು ಇದಾರ್ರಿ. ಹೆಸರು ಮುಂದೆ ಹಾಕೊಂಡ್ಬಿಡ್ತಾರೆ ಪ್ರವಾದಿ ಅಂತಂದೇಳಿ. ಬಂದ್ಬಿಟ್ಟು ಸಹೋದರ ದೇವ್ರು ಹೇಳ್ತಾ ಇದ್ದಾನೆ ನಿನ್ನೆ ಓಕೆ ಅಂತಂದೇಳಿ ಏನೇನೋ ಅನ್ಯ ಭಾಷೆ ಎಲ್ಲ ಮಾತಾಡಿ ಅವನ ತಲೆ ಮೇಲೆ ಕೈ ಇಟ್ಟು ಅವನ ತಲೆ ಕೆಡಿಸಿ ಅವನಿಗೆ ಇರಬರ ಏನೇನೋ ಅವನಿಗೆ ಸಂಬಂಧ ಲಾಭ ಆಗುವಂಥ ವಾಕ್ಯಗಳನ್ನ ಮಾತ್ರ ಆರಿಸಿ ತೆಗೆದು ಅವನಿಗೆ ಏನೇನೋ ಹೇಳಿ ಮಂಕ್ಬೋದು ಏರಿಸಿ ಅವನಿಗೆ ಕೊನೆಗೆ ಅವನು ಹೇಳ್ತಾ ಇರ್ಬೇಕಾದ್ರೆ ಅವನ ಕೊಳಗಿನ ಚೈನು ಉಂಗ್ರ ಎಲ್ಲ ಬಿಚ್ಚಿ ಓಕೆ ಇನ್ನೂ ಸಮಾಧಾನ ಆಗಲ್ಲ ಅವನಿಗೆ. ಮೆಲ್ಲಗೆ ಹೆಂಡ್ತಿ ತಾಳಿ ನೋಡ್ತಾನೆ ಹಿಂಗೆ, 4 ತೊಲ ಅದೈತಿ, ಬಿಚ್ಚಾಕ್ಸ ಅಂತಂದೇಳಿ ಅದನ್ನು ಬಿಚ್ಚಾಕ್ಸ್ಬಿಡ್ತಾನೆ. ಇದಾರ್ರಿ ಇಂಥವ್ರು ಇದಾರೆ. ಅವನೇನ್ ಮಾಡ್ದ? ಕಳ್ಳ ಎಲ್ಲ ಸುಲ್ಕಂಡ, ಆ ಪ್ರವಾದಿ ಓಡೋದ ಅಡ್ರೆಸ್ ಇಲ್ಲಂಗೆ. ಇನ್ನೊಂದ್ಸತಿ ಫೋನ್ ಮಾಡಿದೆ, ಸ್ವಿಚ್ ಆಫ್. ಇಲ್ಲೇನಾಯ್ತು? ಗಂಡ ಹೆಂಡತಿಗೆ ಡೈಲಿ ಫೈಟಿಂಗ್ ಸ್ಟಾರ್ಟ್, ಎವ್ರಿ ಡೇ ಫೈಟಿಂಗ್. ನೀನ್ ಹೆಂಗ್ ಕೊಟ್ಟಿ ಅಂತ. ನಮಗೆ ಜ್ಞಾನ ಇರ್ಬೇಕ್ರಿ. ನಮಗೆ ದೇವ್ರು ಇವತ್ತು ನಮಗೆ ಏನಾದ್ರೂ ಅನುಗ್ರಹಿಸ್ತಾನಂದ್ರೆ ಅದು ನಾನು ಹೆಂಗೆ ಉಪಯೋಗಿಸ್ಬೇಕು, ನನ್ನ ಕುಟುಂಬನ ನಾನು ಹೆಂಗ್ ತೆಗೆದುಕೊಂಡು ಹೋಗ್ಬೇಕು, ನಮ್ಮ ಆತ್ಮೀಯ ಜೀವಿತ ನಾವು ಹೆಂಗ್ ನಡೆಸ್ಬೇಕು, ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನೀವು ಈ ಸಭೆಗೆ ಸಂಬಂಧಪಟ್ಟವರು, ಈ ಸಭೆಯಲ್ಲಿ ಪೋಷಣೆ ಹೊಂದುತ್ತಾ ಇದ್ದೀರಾ, ಈ ಸಭೆಯಲ್ಲಿ ವಾಕ್ಯದಿಂದ ತುಂಬಿಸಲ್ಪಡ್ತಾ ಇದ್ದೀರಾ, ಈ ಸಭೆಯಲ್ಲಿ ಆರಾಧನೆ ಮಾಡ್ತಾ ಇದ್ದೀರಾ, ಈ ಸಭೆಯ ಅಗತ್ಯತೆಗಳನ್ನ ಸಂಧಿಸ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ಪ್ರಪಂಚದ ಜೊತೆಗೂ ನೀವು ಹೆಂಗಿರ್ಬೇಕಂದ್ರೆ ನಿಮಗೆ ಜ್ಞಾನ ಇರಬೇಕು. ಕೆಲವರು ನಿಮ್ಮನ್ನು ಬಂದು ಕರೀತಾರೆ, ನಮ್ಮ ಸಭೆಗೆ ಬನ್ರಿ, ನಾನು ಸ್ಟಾರ್ಟ್ ಮಾಡಿದ್ದೀನಿ, ಅಲ್ಲಿ ಬನ್ರಿ, ಇಲ್ಲಿ ಬನ್ರಿ ಅಂತ ಮೀಟಿಂಗ್ ಇಟ್ಟೆ, ನೀವು ಹೋಗ್ರಿ ಅಂತ. ಕೆಲವ್ಗೆ ಏನಾದ್ರು ಮೀಟಿಂಗ್ ಹೋಗ್ಬೇಕಂತ ಅನ್ಸಿ ನಿಮಗೆ ಹೋಗ್ರಿ, ತೊಂದರೆ ಇಲ್ಲ. ನಿಮ್ಗೆ ಅಲ್ಲಿ ಏನಾದ್ರು ಒಳ್ಳೇದಿದ್ರೆ ತಗೊಂಬನ್ರಿ, ಕೆಟ್ಟದಿದ್ರೆ ಅಲ್ಲೇ ಬಿಟ್ಟು ಬಂದ್ಬಿಡ್ರಿ. ಮತ್ತು ನಿಮ್ಮ ಸ್ಥಾನ ಯಾವುದು? ದೇವ್ರು ನಿಮಗೆ ಕೊಟ್ಟಂತ ಸ್ಥಾನ. ಪ್ರೈಸ್ ದಿ ಲಾರ್ಡ್. ಸಭೆನ ಗಲಿಬಿಲಿ ಮಾಡಬಾರ್ದು. ಕೆಲವು ಫ್ಯಾಮಿಲಿಗಳೂ ಇದಾವೆ, ನೀನು ಆ ಚರ್ಚೆಗೆ ಹೋಗು, ಗಂಡ ಒಂದ್ ಚರ್ಚೆಗೆ ಹೋಗ್ತಾನೆ, ಹೆಂಡತಿ ಇನ್ನೊಂದು ಚರ್ಚೆಗೆ ಹೋಗ್ತಾನೆ, ಮಗ ಇನ್ನೊಂದು ಚರ್ಚೆಗೆ ಹೋಗ್ತಾನೆ. ಆ ಫ್ಯಾಮಿಲಿ ಹೆಂಗಿರ್ತೈತೆ ಹೇಳ್ರಿ? 3 ತರ ಗಾಲಿಗಳವು ಎಲ್ಲಿ ಕುತ್ಕೊಂಡಿದ್ದಾರೆ? ಅದ್ರಲ್ಲಿ ಬ್ಯಾಲೆನ್ಸ್ ಅಲ್ಲಿ ಕುತ್ಕೋಬೇಕು. ಅದರಲ್ಲಿ ಒಬ್ಬನ ಆ ಮೂಲಿ, ಒಬ್ಬನ ಈ ಮೂಲಿ, ಎಲ್ಲೆಲ್ಲ ಕುತ್ಕೊಳೋದಂಥದ್ದಲ್ಲ. ದೋಣಿಯಲ್ಲಿ ಕೂರ್ಬೇಕಾದ್ರೆ ಒಂದು ಬ್ಯಾಲೆನ್ಸ್ ಮಾಡ್ತಾರ ಅವರು. ಇವನ್ ಫ್ಲೈಟ್ ನಲ್ಲಿ ಕೂಡ ಹೋಗ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಫಸ್ಟ್ ಓಕೆ ಈ ಕಡೆ ಅದನ್ನ ಸೀಟ್ ಅಲಾಟ್ಮೆಂಟ್ ಮಾಡ್ತಾ ಬರ್ತಾರ ಅವ್ರು. ಅದು ನೀಟಾಗಿ ಅಲೈನ್ಮೆಂಟ್ ಮಾಡ್ತಾರೆ ಫ್ಲೈಟ್ ನಲ್ಲಿ. ಯಾಕಂದ್ರೆ ಒನ್ ಸೈಡ್ ಯಾವುದು ಕೂಡ ಇರಬಾರ್ದು. ಬ್ಯಾಲೆನ್ಸ್ ಈಸ್ ಇಂಪಾರ್ಟೆಂಟ್ ರೀ. ಬ್ಯಾಲೆನ್ಸ್ ಈಸ್ ಇಂಪಾರ್ಟೆಂಟ್. ನಮ್ಮ ಲೈಫ್ನಲ್ಲಿ ಬ್ಯಾಲೆನ್ಸ್ ಮಾಡೋದನ್ನು ಕಲೀರಿ. ಗಂಡಂದ್ರಿಗೆ ಎಲ್ಲರಿಗೂ ಹೇಳ್ತೀನಿ ನಾನು, ನಿನ್ನ ಹೆಂಡ್ತಿನ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಅದೇ ಥರ ಬ್ಯಾಲೆನ್ಸ್ ಮಾಡು. ತೀರ ತಂದು ಇಲ್ಲಿನೂ ಹಿಡ್ಕೋಬೇಡ, ಹಂಗಂತ ಕಾಲ ಹತ್ರನೂ ಹಿಡ್ಕೋಬೇಡ. ನಿನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊ, ನಿನ್ನ ಹೆಂಡತಿನ ಪಕ್ಕದಲ್ಲಿ ನಿಲ್ಲಿಸ್ಕೊ. ಅಟ್ ದ ಸೇಮ್ ಟೈಮ್ ನಿಮ್ಮ ಗಂಡಂದ್ರನ್ನು ಕೂಡ ತಲೆ ಮೇಲೆ ಹಿಡ್ಕೋಬೇಡ್ರಿ, ನಿಮ್ಮ ಗಂಡಂದ್ರನ್ನ ಕಾಲ ಹತ್ರ ಹಿಡ್ಕೋಬೇಡ್ರಿ. ಅವ್ರ ಪಕ್ಕದಲ್ಲಿ ನೀವು ನಿಂತ್ಕೊಳ್ರಿ, ಪಕ್ಕದಲ್ಲಿ ನಿಂತ್ಕೊಳ್ರಿ. ನಿಮ್ಮ ಮಕ್ಕಳನ್ನ ಜೊತೆಗೆ ಇಟ್ಕೊಳ್ರಿ. ಎಲ್ಲ ಅತ್ತೆಂದ್ರಿಗೆ ಹೇಳ್ತೇನೆ, ಓಕೆ ದಯವಿಟ್ಟು ನಿಮ್ಮ ಸೊಸೆಂದ್ರ ಬಗ್ಗೆ
ಕೆಟ್ಟದಾಗಿ ಎಲ್ಲಿ ಮಾತಾಡ್ಬೇಡ್ರಿ. ಅವರು ನಿನ್ನ ಸಂತತಿನ ಬೆಳಗಿಸ್ಲಿಕ್ಕೆ ಬಂದಂತ ಪುಣ್ಯವಂತಿ ಅವಳು. ನಿಮ್ಮ ಸಂತತಿನ ಬೆಳಗಿಸ್ಲಿಕ್ಕೆ ಬಂದಿರೋದು. ನನ್ನ ಸೊಸೆ ಹಿಂಗ್ ಮಾಡ್ತಾಳೆ, ನನ್ನ ಸೊಸೆ ಹಿಂಗ್ ಮಾಡ್ತಾಳೆ ಅಂತಂದೇಳಿ ನೀನು ಆ ಥರ ನಿಮ್ಮ ಸೊಸೆ ಬಗ್ಗೆ ನೀನು ಮಾತಾಡೋದಾಗಿದ್ರೆ ನಿನ್ನ ಮಗಳ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೊಬ್ರು ಇದ್ದಾರೆ ಅಲ್ಲಿ. ನಿನ್ನ ಮಗಳ ಬಗ್ಗೆ ಮಾತಾಡೋರು ಅಲ್ಲಿರ್ತಾರೆ. ಮಾವಂದ್ರಿಗೂ ಅದೇ ಹೇಳ್ತೀನಿ ನಾನು. ಅಥವಾ ನೀವು ನಿಮ್ಮ ಅತ್ತೆ ಬಗ್ಗೆನೂ ಕೆಟ್ಟದಾಗಿ ಎಲ್ಲಿ ಮಾತಾಡ್ಬೇಡ್ರಿ. ಅವ್ರ ಸಂತತಿಯನ್ನ ಮುಂದಿನ ಸಂತತಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ದೇವರನ್ನ ಆ ಮನೆಯಲ್ಲಿ ಇಟ್ಟಿದ್ದಾನೆ. ಯಾವತ್ತು ನಿಮ್ಮ ಅತ್ತೆ ಬಗ್ಗೆ ಯಾವತ್ತು ಮಾತಾಡ್ಬೇಡ್ರಿ. ಕುಟುಂಬವನ್ನ ಎಲ್ಲರನ್ನ ಪ್ರೀತಿಯಿಂದ ಗೌರವವಾಗಿ, ವಾಕ್ಯಕ್ಕೆ ಆಧಾರವಾಗಿ, ಆತ್ಮಿಕ ಆಧಾರವಾಗಿ, ದೇವರಿಗೆ ಭಯಪಡುತ್ತಾ ನಿಮ್ಮ ಫ್ಯಾಮಿಲಿಯನ್ನು ಬ್ಯಾಲೆನ್ಸ್ ಆಗಿ ತೆಗೆದುಕೊಂಡು ಹೋಗ್ರಿ. ಬ್ಯಾಲೆನ್ಸ್ ಇಸ್ ಇಂಪಾರ್ಟೆಂಟ್. ಆಮೇನ್. ದೆನ್ ಸೆಕೆಂಡ್, ಅಬ್ಸರ್ವೇಷನ್, ಗಮನಿಸುವುದು. ನೋಡ್ರಿ, ಫ್ಯಾಮಿಲಿನ ಇನ್ನೊಂದು ಏನ್ ಮಾಡ್ಬೇಕಂದ್ರೆ ಗಮನಿಸ್ಬೇಕು. ಈಗ ಒಬ್ಬ ದೋಣಿಯಲ್ಲಿ ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಡ್ರಿ, ಅವನಿಗೆ ಅಬ್ಸರ್ವೇಷನ್ ಇಸ್ ಇಂಪಾರ್ಟೆಂಟ್. ದೋಣಿ ಓಡಿಸೋನು ದೋಣಿ ನಾವಿಕ. ಓಕೆ, ದೋಣಿ ನಾವಿಕನ ಕೆಲಸ ಏನಂದ್ರೆ ದೋಣಿನ ಬ್ಯಾಲೆನ್ಸ್ ಅಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಒಂದು. ಎರಡನೇದು, ಅಬ್ಸರ್ವೇಷನ್ ಈಸ್ ಇಂಪಾರ್ಟೆಂಟ್. ನಾನು ಮೊನ್ನೆ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಆ ದೋಣಿಯಿಂದ ಹೋಗ್ತಾ ಇರ್ಬೇಕಾದ್ರೆ ನಡೋ ಇದ್ರಲ್ಲಿ ಹೋಗ್ತಾ ಇದ್ದೆ. ಆ ಕಡೆ ದೂರದಲ್ಲಿ ಒಂದು 5 ಕಿಲೋಮೀಟರ್ ದೂರ ಒಂದು ಪರ್ವತ ಇದೆ, ಈ ಕಡೆ ಒಂದೇ ಪರ್ವತ ಇದೆ. ಅವನೇನ್ ಮಾಡ್ದ ಅಂದ್ರೆ ಎಲ್ಸನ್ ಹುಡುಗ ಆ ದೋಣಿನ ಸೀದಾ ದಡದ ಹತ್ರ ತೆಗೆದುಕೊಂಡು ಬಂದ. ಹಿಂಗೆ ಹೋಗ್ತಾ 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 ಹಿಂಗೆ ಕ್ರಾಸ್ ಅಲ್ಲಿ ತೆಗೆದುಕೊಂಡು ಹೋದ. ಆಮೇಲೆ ನಮ್ಮ ಇನ್ನೊಬ್ರು ಪಾಸ್ಟರ್ ಕೇಳ್ತಾರೆ, ಎಲ್ಸನ್ ಯಾಕೆ ಇದನ್ನ ಕ್ರಾಸ್ ಅಲ್ಲಿ ತೆಗೆದುಕೊಂಡು ಹೋಗ್ತೇನೆ ಅಂತ ತಕ್ಷಣ, ಇಲ್ಲಣ್ಣ ದೂರದಲ್ಲಿ ಗಾಳಿ ಬೀಸ್ತಾ ಇದೆ. ಗಾಳಿ ಬೀಸೋದು ಅವ್ನಿಗೆ ಹೆಂಗ್ ಗೊತ್ತಾಗ್ತೈತೆ ಅಂದ್ರೆ, ಗಾಳಿ ಬೀಸಿದ್ರೆ ಆ ಸಮತಟ್ಟವಾದ ನೀರು, ಆ ನೀರು ಒಂಥರ ಹಿಂಗೆ ಲೈಟಾಗಿ ಅಲೆ 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 ಅಲೆಗಳು ಎದ್ದಾಗ್ತವೆ. ಅದರಲ್ಲಿ ಅಲೆಗಳು ಈ ತರ ನೀರು ಹಿಂಗ್ ಸ್ಲ್ಯಾಂಟ್ ಆಗಿರೋದಿಲ್ಲ, ಅದು ಹಿಂಗೆ ವೈಬ್ರೇಷನ್ ಅಲ್ಲಿ ಬರ್ತಾ ಇರ್ತೈತೆ. ಇವ್ನು ನೋಡ್ಬಿಟ್ಟು ಏನ್ ಮಾಡ್ದ, ಅದನ್ನ ತೆಗೆದುಕೊಂಡು ಸಾಧ್ಯವಾದಷ್ಟು ದಡದ ಪಕ್ಕದಲ್ಲೇ ತೆಗೆದುಕೊಂಡು ಹೋದ. ಒಂದ್ ವೇಳೆ ನೀರು ಬಂದು ಏನಾದ್ರು ಡುಮಕಿ ಹೊಡೆದ್ರೆ ಅಟ್ಲೀಸ್ಟ್ ಇವ್ರನ್ನೆಲ್ಲರನ್ನು ಬಿಟ್ಟು ಓಡೋಗ್ಬಿಡ್ಬೋದ ಅಂತ ಹೇಳಿ. ಅಲ್ಲ, ಅಟ್ಲೀಸ್ಟ್ ಸ್ವಲ್ಪ ಸೇವ್ ಆದ್ರೂ ಆಗ್ತೀವಿ ನಾವು. ಹತ್ರ ಇವ್ನು ನೋಡೋ ಇದ್ರಲ್ಲಿ ಇದ್ರೆ ಇಟ್ಲಾಗ ಒಂದು 5 ಕಿಲೋಮೀಟರ್, ಇಟ್ಲಾಗ ಒಂದು 5 ಕಿಲೋಮೀಟರ್ ಎಲ್ಲಿ ಈಜಾಕತ್ರಿ ಅದು? ನೋ ವೇ, ನೋ ಚಾನ್ಸ್. ಎಂತ ಈಜುಗಾರನು ಕೂಡ ಸತ್ತೋಗ್ಬಿಡ್ತಾನೆ ಅಲ್ಲಿ. ಅಬ್ಸರ್ವೇಷನ್ ಈಸ್ ಇಂಪಾರ್ಟೆಂಟ್. ಎಲ್ಲಿ ಏನ್ ಆಗ್ತಾ ಇದೆ? ಬಹಳ ಜನ ಫೇಲ್ಯೂರ್ ಆಗ್ತಿರೋದು ಎಲ್ಲಿ ಗೊತ್ತಾ? ಅಬ್ಸರ್ವೇಷನ್ ಇಲ್ಲದೆ, ಗಮನಿಸ್ದ ಇಲ್ಲದೆ. ನಮ್ಮ ಫ್ಯಾಮಿಲಿನ ಮತ್ತೆ ನಾನು ಬರ್ತೀನಿ, ದಿಸ್ ಇಸ್ ದ ಫ್ಯಾಮಿಲಿ, ದಿಸ್ ಇಸ್ ಚರ್ಚ್, ಆರ್ ದಿಸ್ ಇಸ್ ಫ್ಯಾಮಿಲಿ. ಚರ್ಚಲ್ಲಿ ಏನಾಗ್ತಿದೆ, ಕುಟುಂಬದಲ್ಲಿ ಏನಾಗ್ತಿದೆ, ವಿ ಮಸ್ಟ್ ಅಬ್ಸರ್ವ್. ಇಲ್ಲಿ ಕೂಡ ಅಬ್ಸರ್ವ್ಗೆ ಬೇಕಾದಂತ ಮುಖ್ಯವಾದ ಸಾಧನ ಯಾವುದಂದ್ರೆ ಜ್ಞಾನ. ನಮ್ಗೊಂದು ನಾಲೆಡ್ಜ್ ಇರಬೇಕು, ಅಬ್ಸರ್ವ್ ಮಾಡಬೇಕು. ಓಕೆ, ನಮ್ಗೆ ಏನಾದ್ರು ಕೇಡು ಉಂಟಾಗ್ಲಿಕ್ಕೆ ಏನಾದ್ರು ಕೆಲವು ನೋಡ್ರಿ, ಏನೇ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅದರ ಮುನ್ಸೂಚನೆ ಗೊತ್ತಾಗ್ತದೆ ನಮಗೆ ಮುನ್ಸೂಚನೆ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಮಗೊಂದು ಮುನ್ಸೂಚನೆ ಗೊತ್ತಾಗ್ತದೆ. ಆ ಮುನ್ಸೂಚನೆ ಹಿಡ್ಕೊಂಡು ನಾವು ಮುಂದೆ ಹೋಗ್ಬೇಕಾಗ್ತದೆ. ಅಬ್ಸರ್ವೇಷನ್ ಇಸ್ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಅಬ್ಸರ್ವೇಷನ್. ದಯವಿಟ್ಟು ತಂದೆಗಳೇ, ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಏನ್ ನೋಡ್ತಾ ಇದ್ದಾರೆ, ಅಬ್ಸರ್ವೇಷನ್ ಮಾಡ್ರಿ. ನಿಮ್ ಫ್ಯಾಮಿಲಿ ಯಾವ ಕಡೆ ಹೋಗ್ತೈತೆ ಅಬ್ಸರ್ವೇಷನ್ ಮಾಡ್ರಿ. ನಿಮ್ ಬಿಸ್ನೆಸ್ ಯಾವ ಕಡೆ ಹೋಗ್ತೈತೆ ಅಬ್ಸರ್ವೇಷನ್ ಮಾಡ್ರಿ. ನಾನು ಒಂದ್ ಮಾತು ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಡ್ರಿ. ಲಾಸ್ ಆಗುವಂಥದ್ದು, ಪೆಟ್ಟು ಬೀಳುವಂಥದ್ದು, ನಷ್ಟ ಆಗುವಂಥದ್ದು, ಓಕೆ, ದುಃಖಕರವಾದಂಥ ಸಂಗತಿಗಳನ್ನ ನಡೆಸುವಂಥದ್ದು, ಇದು ದೇವರ ಚಿತ್ತ ಅಲ್ಲ. ಇಟ್ಸ್ ನಾಟ್ ಎ ವಿಲ್ ಆಫ್ ಗಾಡ್. ಇದು ದೇವರ ಚಿತ್ತನೇ ಅಲ್ಲ. ಇದು ನಾವು ನಮ್ಮ ಕೈಯಿಂದ ಮಾಡ್ಕೊಳ್ಳುವಂಥದ್ದು. ಇದು ನಮ್ಮ ಕೈಯಿಂದ ಎಡವಟ್ಟುಗಳನ್ನು ಮಾಡಿಕೊಂಡು ಕೊನೆಗೆ ನಾವೇನ್ ಮಾಡ್ತೇವೆ? ದೇವ್ರನ್ನ ನಾವು ದೂಷಣೆ ಮಾಡ್ತೇವೆ, ಸಭೆನ ದೂಷಣೆ ಮಾಡ್ತೇವೆ, ಸಹೋದರಗಳನ್ನು ದೂಷಣೆ ಮಾಡ್ತೀವಿ ನಾವು. ಒಂದು 50,000 ನಾನು ಕೇಳ್ತೀನಿ ನಮ್ಮ ಸೋಮಣ್ಣ ನನಗೊಂದು 50,000 ರೂಪೀಸ್ ನನಗೆ ಕೊಡು ಅಂದ್ರೆ, ಅವ್ರು ನನಗೆ 50,000 ಕೊಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡ್ಬೇಕು. ಅವ್ರು ನನಗೆ, ಪಾಸ್ಟ್ರು ನನಗೆ ರಿಟರ್ನ್ ಕೊಡ್ತಾರಾ, ಕೊಡೋಷ್ಟು ಶಕ್ತಿ ಐತಾ, ನಾವು ಕೊಡುವ ಕಾಣಿಕೆಯಿಂದ ಬದುಕ್ತಾ ಇದ್ದಾರೆ ಅವರು, ರಿಟರ್ನ್ ಬರುತ್ತೋ ಇಲ್ಲೋ, ಕೊಡ್ಲೋ ಬೇಡ ಅಂತಂದೇಳಿ ಯೋಚನೆ ಮಾಡ್ಬೇಕು. ಇವ್ರು 50,000 ಅಂದ್ರೆ ಆಯಮ್ಮ ಎಂತದೈತಂದ್ರೆ ನಂದೊಂದು 5,000 ಸೇರಿ 55,000 ಕೊಡು ಅಂತ ಫ್ಯಾಮಿಲಿ ಇದು. ಕರೆಕ್ಟ್ ಐತೆ ಸರ್? ಇನ್ನೊಂದು 5,000 ಸೇರಿಸಿ ಕೊಡ. ಬಟ್ ಕೆಲವ್ರು ಇದಾರ್ರಿ, ಕಣ್ ಕೆಂಪಗಾಗುವಂತ ಕೆಲವ್ರು ಇದಾರೆ. ಓಕೆ, ಇನ್ ಕೆಲವ್ರು ಹೆಂಗಿದಾರೆ ಅಂದ್ರೆ ಎಲ್ಲರ ಮುಂದೆ ನೋಡ್ತಾ ಇರ್ಬೇಕಾರೆ 50,000 ಕೊಟ್ಟು ಬಿಡ್ತೀನಿ. ಆಮೇಲೆ ಕೇಳಿದ್ರೆ ಯಾವ್ದೊಂದು ಇನ್ನ ಬಿಲ್ ಆಗಿಲ್ಲ ತಡ್ರಿ. ಅಬ್ಸರ್ವೇಷನ್ ಈಸ್ ಇಂಪಾರ್ಟೆಂಟ್ ರೀ. ಓಕೆ, ನಾನು ಕೂಡ ಕೇಳ್ಬೇಕಾದ್ರೆ ಅವ್ರ ಕೈಗೆ ಅವ್ರು ಕೊಡೋ ಶಕ್ತಿ ಐತಿಲ್ಲ ಅಂತ ನಾನು ಅಬ್ಸರ್ವ್ ಮಾಡ್ಬೇಕು. ಕೊಡ್ಬೇಕಂದ್ರೆ ಕೆಲವರೆಲ್ಲ
ನಾನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡ್ರಿ ಎಲ್ಲರೂ. ಹಣದ ವಿಷಯದಲ್ಲಿ ಬಹಳ ಜನ ಫ್ಯಾಮಿಲಿ ಬ್ರೇಕ್ ಆಗಿದೆ ರೀ, ಚರ್ಚ್ಗಳು ಬ್ರೇಕ್ ಆಗಿದೆ. ದುಡ್ಡಿನ ವಿಷಯದಲ್ಲಿ ಬಹಳ ಎಚ್ಚರ ಆಗಿರ್ರಿ. ಸಭೆಯಲ್ಲಿ ಯಾರು ಬಿಸ್ನೆಸ್ ಮಾಡಬೇಡ್ರಿ, ಯಾರು ಜಾಮೀನು ಆಗ್ಬೇಡ್ರಿ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡ್ರಿ. ಯಾರು ಜಾಮೀನು ಆಗ್ಬೇಡ್ರಿ. ಜಾಮೀನು ಆಗೋದಕ್ಕಿಂತ ಮುಂಚೆ ಯೋಚನೆ ಮಾಡಿ, 10 ಸಾರಿ ಯೋಚನೆ ಮಾಡ್ರಿ. ನೀನು ಹೆಂಡತಿ, ಮಕ್ಕಳು, ಸಭಾಪಾಲಕರಾದಂಥ ನಾನು ಅಥವಾ ಗಂಡ ಯಾರ ಹತ್ರ ಕುತ್ಕೊಂಡು ಆಲೋಚನೆ ಕೇಳ್ರಿ. ಆಲೋಚನೆ ಕೇಳಿ ನಾವು ಇವ್ರಿಗೆ ಜಾಮೀನು ಆಗ್ಬೇಕಾ ಆಗ್ಬಾರ್ದಾ, ಹುಷಾರಾಗಿರ್ರಿ. ಕೆಲಸರಿ ನಷ್ಟ ಪಡ್ತೀರಾ. ಇಲ್ಲ ಯಾರಿಗಾದ್ರೂ ಏನಾದ್ರೂ ಕೊಟ್ರೆ ಅವ್ರು ಹಿಂತಿರುಗಿ ಅವ್ರು ಕೊಡ್ತಾರಂತ ಎಕ್ಸ್ಪೆಕ್ಟ್ ಮಾಡದೆ ಕೊಟ್ಬಿಡ್ರಿ. ನೀವು ವ್ಯವಹಾರ ಮಾಡ್ಕೊಂಡಿರ್ತೀರಾ, ನೀವು ಜಗಳ ಆಡ್ತೀರಾ, ನನ್ನ ತಲೆ ಕಟ್ತೀರಾ. ಆಮೇಲೆ ಪಾಸ್ಟ್ರೆ ಇವ್ರು ಹಿಂಗಂದ್ರು, ಇವ್ರು ಹಿಂಗೆ ಕೊಡ್ಲಿಲ್ಲ, ಪಾಸ್ಟ್ರೆ ನಾವು ನಾಳೆ ಕೊಡ್ತೀನಿ ಅಂದ್ರೆ ಸಹಿಸ್ಕೊಳ್ಳಿಲ್ಲ ಅವರು. ನಾನು ಕೇಳಿದೆ, ಯಾರಿಗೆ ಕೇಳಿ ಕೊಟ್ರಿ, ಯಾರಿಗೆ ಕೇಳಿ ಇಸ್ಕೊಂಡ್ರಿ? ಏನಾದರೂ ನಿಮ್ಮ ಲೈಫ್ನಲ್ಲಿ ಏನಾದರೂ ಮಾಡಬೇಕಾದ್ರೆ ಅಬ್ಸರ್ವೇಷನ್ ಈಸ್ ಇಂಪಾರ್ಟೆಂಟ್. ಥರ್ಡ್ ಇನ್ನೊಂದು ಬರ್ತೀವಿ, ಆಟಿಟ್ಯೂಡ್. ಆಟಿಟ್ಯೂಡ್ ಅಂದ್ರೆ ನಿಮ್ಮ ಗುಣಲಕ್ಷಣಗಳು, ನಿಮ್ಮ ಸ್ವಭಾವಗಳು, ನಡವಳಿಕೆಗಳು. ಗುಣಲಕ್ಷಣ, ನಡವಳಿಕೆ ಅಂತ ಬರೀಮ. ನಿಮ್ ನಡವಳಿಕೆ ನೋಡ್ರಿ. ಈ ಬೋಟಲ್ಲಿ ಹೋಗ್ಬೇಕಾದ್ರೆ ಏನ್ ಗೊತ್ತಾ, ಸಣ್ಣ ಬೋಟ್ ಇರ್ತೈತಿ, ನಾವೆಲ್ಲ ಕುತ್ಕೊಂಡಿರ್ತೇವೆ ಅಲ್ಲೇ ಕುತ್ಕೊಂಡು. ನನಗೆ ಇನ್ನೂ ಪೇನ್ ಇದೆ ರೀ. ಹೀಗೆ 4 hours 8 hours ಮತ್ತೆ ಅಲ್ಲಿ 1 day ಬೆಳಗಿಂದ ಸಾಯಂಕಾಲ ತನಕ ಹಿಂಗೆ ಕೂತ್ಕೋಬೇಕು. ಅವ್ನು ಹೇಳ್ತಾನೆ ಎದ್ದು ಸ್ವಲ್ಪ ವಾಕ್ ಮಾಡ್ತೀನಿ ತಡ್ರಿ ಬೋಟಲ್ಲಿ ಅಂದ್ರೆ ಹೆಂಗಿರ್ತೈತಿ. ವಾಕ್ ಮಾಡ್ಬೋದಾದ್ರೆ ಸಣ್ಣ ಬೋಟ್ ಅಲ್ಲ, ಅಲ್ಲಿ ಬೋಟ್ ಐತೆ ನೋಡ್ರಿ, ಎತ್ಲಾಗ ನಮ್ಮ ರೋಷನ್ ಹಾರ್ದಂಗೆ ಇಲ್ಲಿಂದ ಅಲ್ಲಿಗೆ ಹಾರ್ದೆ, ಅಲ್ಲಿಂದ ಇಲ್ಲಿಗೆ ಹಾರ್ದೆ ಅಂದ್ರೆ ಏನಾಕತ್ ಹೇಳ್ರಿ. ಆಟಿಟ್ಯೂಡ್ ಈಸ್ ಇಂಪಾರ್ಟೆಂಟ್. ನೋಡ್ರಿ, ಆ ಬೋಟಲ್ಲಿ ಹೋಗ್ಬೇಕಾದ್ರೆ ನೋಡಿ ಆರಾಮ್ಸೆ ಕುತ್ಕೊಂಡಿದ್ದಾರೆ. ಏನು ಭಾಳ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಎದ್ದು ನಿಂತ್ಕೋಬಹುದು. ಈ ತರ ಬೋಟ್ಗಳಲ್ಲಿ ಸ್ವಲ್ಪ ಹೊತ್ತು ಎದ್ದು ನಿಂತ್ಕೊಳ್ಬಹುದು. ಅಥವಾ ದೊಡ್ಡ ಸ್ಟೀಮರ್ ಅಲ್ಲಿ ಹೋಗ್ಬಿಟ್ರೆ ಅದ್ರೂ ಅಷ್ಟೇ, ಎಲ್ಲ ಜನರನ್ನು ಒಂದೇ ತರ ಬಿಡಲ್ಲ ಅವರು. ದೊಡ್ಡ ಸ್ಟೀಮರ್ ಬೋಟ್ ಆಗ್ಲಿ ಅಥವಾ ದೊಡ್ಡ ಶಿಪ್ಗಳಾಗ್ಲಿ, ಅವ್ರ ಜನರನ್ನ ಅಲಾನ್ಮೆಂಟ್ ಮಾಡ್ಬೇಕಾದ್ರೆ ಈ ಸೈಡ್ ಎಷ್ಟು ಜನಕ್ಕೆ ಬಿಟ್ರೋ ಈ ಜನಕ್ಕೂ ಅಷ್ಟೇ ಜನಕ್ಕೆ ಬಿಡ್ತಾರೆ. ಈ ಕಡೆ ಒಂದು 150 ಜನಕ್ಕೆ ಬಿಟ್ರೋ ಈ ಕಡೆ 150 ಜನ. ರೂಮು ಕೂಡ ಹಾಗೆ ಬ್ಯಾಲೆನ್ಸ್ ಆಗಿ ಕಟ್ಟಿರ್ತಾರೆ ಅವ್ರು. ನೋಡ್ರಿ, ಈ ತರ ಬೋಟ್ಗಳಲ್ಲಿ ಆಟಿಟ್ಯೂಡ್, ನಮ್ಮ ಗುಣಲಕ್ಷಣಗಳು ಕೂಡ ಅಷ್ಟೇ, ನಮ್ಮ ಸ್ವಭಾವಗಳು, ನಮ್ಮ ನಡವಳಿಕೆಗಳು ಕೂಡ ಇಂಪಾರ್ಟೆಂಟ್. ಹೆಂಗ್ ಬೇಕಂಗೆ ಹುಚ್ಚುಚ್ಚಿರ್ತಾರ ಆಡಕ್ ಆಗೋದಿಲ್ಲ. ಅಲ್ಲಿ ಆಡಿದ್ರೆ ಬೋಟ್ ಸಿಂಕ್ ಆಗ್ಬಿಡ್ತೈತೆ, ಅದು ಇಲ್ಲ ಡೈ ಹೊಡೆದ್ಬಿಡ್ತೈತೆ, ಅದನ್ನೇ ಸಹಿಸೋದಿಲ್ಲ ಬೋಟ್. ಅದು ನಾವ್ ಹೆಂಗ್ ಕುತ್ಕೊಂಡಿರ್ತೀವಿ ಅಲ್ಲೇ ಆರಾಮ್ಸೆ ಕುತ್ಕೊಂಡಿರ್ಬೇಕು ಆ ಬೋಟಲ್ಲಿ. ಮೊನ್ನೆ ನನಗೆ ಆಗಿದೆ ಎಕ್ಸ್ಪೀರಿಯನ್ಸ್ ಇದು. ಆಟಿಟ್ಯೂಡ್ ಈಸ್ ಇಂಪಾರ್ಟೆಂಟ್. ನಾನು ಇಲ್ಲಿಗೆ ಬರ್ತೀನಿ, ಫ್ಯಾಮಿಲಿ. ಸೊ ಫ್ಯಾಮಿಲಿಯಲ್ಲಿ ಕೂಡ ಆಟಿಟ್ಯೂಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಕುಟುಂಬ ಎಂಬ ನಮ್ಮ ಈ ದೋಣಿಯಲ್ಲಿ ನಮ್ಮ ಸ್ವಭಾವಗಳು ಬಹಳ ಇಂಪಾರ್ಟೆಂಟ್ ರೀ. ನಮ್ಮ ಗುಣಗಳು ಬಹಳ ಇಂಪಾರ್ಟೆಂಟ್. ನಮ್ಮ ಗುಣ, ನಮ್ಮ ಲಕ್ಷಣ ಎಲ್ಲವನ್ನು ಕಲಿಬೇಕಂದ್ರೆ ನಮಗೆ ಏನ್ ಬೇಕು? ಮತ್ತೆ ಕೂಡ ಜ್ಞಾನ ಬೇಕು ನಮಗೆ. ನಾವು ಏನ್ ಮಾಡ್ತಾ ಇದ್ದೀವಿ, ನಮ್ಮ ನಡವಳಿಕೆ ಕೂಡ ಇಂಪಾರ್ಟೆಂಟ್ ಆಗಿರ್ಬೇಕ್ರಿ. ಅಲ್ಲಿ ಒಬ್ಬನು 2 ದೋಣಿಯಲ್ಲಿ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿದ್ರೆ ಈ ದೋಣಿಗಿರಬೇಕು, ಇಲ್ಲ ಆ ದೋಣಿಗಿರಬೇಕು. ಇಲ್ಲ 2 ದೋಣಿ ಜೊತೆ ನಡೀತದೆ ಅಂತ ಹೇಳಿ ಮಂಗಂತರ ಇಲ್ಲಿಂದ ಆ ದೋಣಿಗೆ ಹಾರೋದು, ಮತ್ತೆ ಇನ್ನೂ ಸ್ವಲ್ಪ ಹತ್ರ ಬಂದಿದ್ದಂಗೆ ಮಂಗಂತರ ಈ ದೋಣಿಗೆ ಹಾರೋದು. ಅವಾಗ ಏನಾಗದು ಗೊತ್ತದು, ಹಾರ್ತಾ ಇನ್ನೇನು ಹಾರ್ಬೇಕು, ಇದು ಈ ಕಡೆ ಅದು ಆ ಕಡೆ ಹೋಗ್ಬಿಡ್ತಾ ಇದೆ. ಯಾವಾಗ ಎಲ್ಲಿ ಬೀಳ್ತಾನ? ಬಿದ್ದಿದ ತಕ್ಷಣ ಏನು ಲೈಫ್ ನಲ್ಲಿ ಫೇಲ್ಯೂರ್ ಆಗೋದೇ ಇದಕ್ಕೆ ನೋಡ್ರಿ. ಬ್ಯಾಲೆನ್ಸ್ ಇಸ್ ಇಂಪಾರ್ಟೆಂಟ್, ಅಬ್ಸರ್ವೇಷನ್ ಇಸ್ ಇಂಪಾರ್ಟೆಂಟ್, ಆಟಿಟ್ಯೂಡ್, ನಮ್ಮ ಗುಣ ನಡತೆಗಳು ಕೂಡ ಬಹಳ ಇಂಪಾರ್ಟೆಂಟ್ ರೀ. ಜ್ಞಾನವಂತವ್ರು, ಅದಕ್ಕೆ ದೇವ್ರವಾಕ್ಯ ಹೇಳ್ತಿದೆ, ಜ್ಞಾನವಂತರಾಗಿ ನೋಡ್ರಿ. ಲೋಕವು ಕೆಡುಕನ ವಶದಲ್ಲಿದೆ, ಲೋಕವು ಪಾಪದ ವಶದಲ್ಲಿದೆ, ಲೋಕವು ನ್ಯಾಯ ತೀರ್ಪಿಗೆ ಹೋಗ್ತಾ ಇದೆ. ಕೆಲವರು ಎಷ್ಟು ಜಾಣ್ರ ಅಂದ್ರೆ ಚರ್ಚಿಗೆ ಬಂದಿದ ತಕ್ಷಣ ಸಾಕು ಅವ್ರಿಗೆ, ಹಂಗೆ ಎಲ್ಲೆಲ್ಲಿಂದ ಪರವಶ ಭಕ್ತಿ ಬಂದ್ಬಿಡ್ತೈತೆ ಅವ್ರಿಗೆ. ಚರ್ಚ್ ಬಿಟ್ಟು ಕೆಳಗೆ ಹೋಗಿದ ತಕ್ಷಣ ಸಾಕು ಅವ್ರದೇ ಸಾಮ್ರಾಜ್ಯ. ಅಲ್ಲಿ ಹೆಂಗಿರ್ಬೇಕಂತಂದು ಗೊತ್ತಿರ್ತೈತೆ ಅವ್ರಿಗೆ, ಚರ್ಚಲ್ಲಿ ಹೆಂಗಿರ್ಬೇಕಂತಂದು ಗೊತ್ತಿರ್ತದೆ. ಇವರು ಅತಿ ಬುದ್ಧಿವಂತರು. ಏನ್ ಹೇಳೋಣ ಅವರನ್ನ? ಇಂಥ ಆಟಿಟ್ಯೂಡ್ ಇರೋದ್ರೆ ಏನಂತ ಕರೆಯೋಣ ಅವ್ರಿಗೆ? ಅತಿ ಬುದ್ಧಿವಂತರ ಇವರು? ದೇವ್ರ ವಾಕ್ಯ ಹೇಳ್ತದೆ, ಮೂರ್ಖರು ಅವರು.
ವಾಕ್ಯ ಹೇಳ್ತಿದೆ ಅವರು ಮೂರ್ಖರವರು, ತಮ್ಮ ತಮ್ಮ ಜೀವಿತವನ್ನ ನಾಶಪಡಿಸ್ಕೊಳ್ತಾರೆ. ಚೆನ್ನಾಗಿ ತಿಳ್ಕೊಡ್ರಿ, ನಾವು ನಾಟಕ ಮಾಡೋಕ್ಕಾಗಲ್ಲ. ನಾವಿಲ್ಲಿರೋದು ಬಣ್ಣ ಹಚ್ಚಿದಾಗ ಒಂಥರ ನಾಟಕ, ಬಣ್ಣ ತೆಗೆದಾಗ ಒಂಥರ ನಾಟಕ ಆಡ್ಲಿಕ್ಕಾಗಲ್ಲ. ಯಾವುದೇ ವೇಷ ಹಾಕೋಣಕ್ಕೆ ನಾವಿಲ್ಲಿ ಇಲ್ಲ ರೀ. ನಾವ್ಯಾರು ಗೊತ್ತಾ? ಪರಲೋಕ ಸಂಸ್ಥಾನದವರು, ಯೇಸು ಸ್ವಾಮಿಯ ಪ್ರತಿಬಿಂಬವನ್ನು ಹೊಂದುತ್ತಾ ಇರುವಂಥವ್ರು, ವಾಕ್ಯದಿಂದ ಎಚ್ಚರಗೊಳ್ಳುತ್ತಾ ಇರುವಂಥವ್ರು, ವಾಕ್ಯದಿಂದ ನಮ್ಮ ಜೀವಿತವನ್ನು ಸರಿಪಡಿಸ್ಕೊಂಡು ದೇವರ ರಾಜ್ಯಕ್ಕೆ ಮೊದಲಿಂಗಿತ್ತಿ ಸಭೆಯಲ್ಲಿ ಸಿದ್ಧರಾಗ್ತಿರುವಂಥ ಜನರು. ದೇವರು ಪರಿಶುದ್ಧನಾಗಿರೋದ್ರಿಂದ ನಾವು ಪರಿಶುದ್ಧಕ್ಕೆ ಕರೆಯಲ್ಪಟ್ಟವರು, ದೇವರು ನೀತಿವಂತನಾದ್ದರಿಂದ ನಾವು ನೀತಿವಂತ ಸ್ಥಾನಕ್ಕೆ ಕರೆಯಲ್ಪಟ್ಟವರು ಅಂತ ಆಗಿದ್ದೇವೆ. ಆಮೇನ್. ಮುಂದೆ ಬರುವ ದೈವ ಕೋಪದಿಂದ ತಪ್ಪಿಸಿಕೊಂಡು ದೇವರ ರಾಜ್ಯದಲ್ಲಿ ನಿಲ್ಲುವುದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ದೆನ್ ಲಾಸ್ಟ್ ಟಿ, ಇನ್ನೊಂದು ಅಕ್ಷರ ನೋಡ್ಬೇಕಂದ್ರೆ ದ ಟ್ರಾವೆಲ್. ಟ್ರಾವೆಲ್ ಈಸ್ ಇಂಪಾರ್ಟೆಂಟ್. ನಮಗೆ ಗೊತ್ತಿರ್ಬೇಕ್ರಿ ನಾವು ಎಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂತಂದೇಳಿ. ಕರೆಕ್ಟ್? ನಮಗೆ ಗೊತ್ತಿರ್ತದೆ, ನಮಗೆ ಗೊತ್ತಿರಬೇಕು ಕೂಡ. ಫಾರ್ ಎಕ್ಸಾಂಪಲ್, ಈಗ ನಾನು ಅಂಡಮಾನ್ ನಿಕೋಬಾರಿಗೆ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು ನಾನು? ಅಂಡಮಾನ್ ನಿಕೋಬಾರಿಗೆ ಹೋಗ್ಬೇಕಂದ್ರೆ ಚೆನ್ನೈಗೆ ಹೋಗ್ಬೇಕು. ನಾನು ಚೆನ್ನೈಗೆ ಹೋಗಿ ಕೇಳ್ಬೇಕು ನಾನು, ಓಕೆ ಸರ್ ಇದು ಅಂಡಮಾನ್ ನಿಕೋಬಾರಿಗೆ ಹೋಗುತ್ತಾ, ಪೋರ್ಟ್ ಬ್ಲೇರ್ಗೆ ಈ ಶಿಪ್ ಹೋಗುತ್ತಾ, ಈ ಬೋಟ್ ಹೋಗುತ್ತಾ ಅಂತ ನಾನು ವಿಚಾರಿಸಿ ನನಗೆ ಗೊತ್ತಿರ್ಬೇಕು ನಾನು ಎಲ್ಲಿಗೆ ಹೋಗ್ತೀನಿ ಅಂತಂದೇಳಿ. ಅಂಡಮಾನ್ ನಿಕೋಬಾರಿಗೆ ಹೋಗ್ಬಿಟ್ಟು ಸರ್ ನನಗೊಂದು ಬಾಂಬೆ ಟಿಕೆಟ್ ಕೊಡ್ರಿ ಅಂದ್ರೆ, ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಾ ನೀವು ಎಲ್ಲಿಗೆ ಹೋಗ್ಬೇಕಂತ ಅವ್ನು ಕೇಳ್ತಾನೆ. ಹೋಗಿದ ತಕ್ಷಣ ಫಸ್ಟ್ ಕೇಳೋದೇನು ಹೇಳ್ರಿ ಅವನು? ಟಿಕೆಟ್ ಕೊಡೋನು ಏನಂತ ಕೇಳ್ತಾನೆ? ಎಲ್ಲಿಗೆ ಹೋಗ್ತೀಯ ನೀನು? ಅವನ ಕೈಗೆ ಒಂದು 500 ರೂಪೀಸ್ ಹಿಂಗೆ ಕೊಟ್ಬಿಟ್ಟು ಸರ್ ಎಲ್ಲಿಗಾರ ಒಂದು ಟಿಕೆಟ್ ಕೊಡಿ ಸರ್ ಅಂದ್ರಿ. ಅವನು ಏನಕ್ಕನ ಹೇಳ್ರಿ, ಅವನು ಹುಚ್ಚಾಕನ, ಕಂಪ್ಯೂಟರ್ ಹುಚ್ಚಾಕತ್ತದು. ಅವ್ನು ಕೇಳ್ತಾನೆ, ಇನ್ನೊಂದ್ಸತಿ ಕೇಳ್ತಾನೆ, ಸರ್ ನೀವು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ, ಅಲ್ಲಿಗೆ ನಾನು ಟಿಕೆಟ್ ಕೊಡ್ತೇನೆ, ಎಲ್ಲಿಗಾರ ಒಂದು ಟಿಕೆಟ್ ಕೊಡ್ರಿ ಅಂತ. ಕೆಲವರು ಭಾಳ ಹುಷಾರು ಇರ್ತಾರೆ. ಅವರು ಕೂಡ ಏನು ಮಾಡ್ತಾರೆ, ಕೊಡಿಲ್ಲ ಅಂತ ಹೇಳಿ ಹಿಂಗೆ ಕೊಟ್ಟು ಒಂದು ಟಿಕೆಟ್ ಕೊಟ್ಟು, ಟ್ರೈನ್ ಬರ್ತೈತೆ ಬಾತಿ ಸ್ಟೇಷನಲ್ಲಿ ಇಳಿ ಅಂತ. ಅದು ಸ್ಟೇಷನಲ್ಲಿ ನಿಲ್ಲಲ್ಲದು, ಬಾತಿ ಸ್ಟೇಷನಲ್ಲಿ ಇಳಿ ಅಂತ ಹೇಳಿ ಕಳಿಸ್ಬಿಡ್ತಾನ ಅವನು ಭಾರಿ ಹುಷಾರಿ ಅವನು. ಅವಾಗ ಅವ್ನು ಬಾತಿ ಸ್ಟೇಷನ್ ಈಗ ಬರ್ತೈತೆ ಆಗ ಬರ್ತೈತೆ ಅಂತ ಹೇಳಿ ಕೂತ್ಕೊಂಡಿರ್ತಾನೆ. ಅವ್ನು ಸೀದಾ ಎಲ್ಲಿಗೋ ಬೆಳಗಾಂ ದಾಟ್ ಹೋಗಿರ್ತಾನ ಅವನು. ವಿ ಶುಡ್ ನೋ ಅವರ್ ಡೆಸ್ಟಿನಿ, ವಿ ಮಸ್ಟ್ ನೋ. ನಮಗೆ ಗೊತ್ತಿರ್ಬೇಕ್ರಿ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದೇಳಿ. ಪ್ರಯಾಣ ಭಾಳ ಇಂಪಾರ್ಟೆಂಟ್. ಯಾವ ಸ್ಥಾನಕ್ಕೆ ಹೋಗ್ಬೇಕು, ಆಮೇಲೆ ಆ ಒಂದು ಟೈಮ್ ಗೊತ್ತಿರ್ಬೇಕು ನಮಗೆ. ಆ ಟೈಮ್ ಡ್ಯೂರೇಷನ್ ನಮಗೆ ಗೊತ್ತಿರಬೇಕು. ದೇವ್ರು ಇವತ್ತು ನಮಗೆ ಏನು ಮಾಡಿದ್ದಾನೆ ಗೊತ್ತಾ? ನಿಮ್ಮ ಕುಟುಂಬಕ್ಕೆ ಒಂದು ಪ್ರಯಾಣವನ್ನು ದೇವ್ರು ಕೊಟ್ಟಿದ್ದಾನೆ. ಅದು ಒಂದು ಡ್ಯೂರೇಷನ್ ಟೈಮ್ ಕೊಟ್ಟಿದ್ದಾನೆ. ಒಂದು ಟೈಮ್ ಡ್ಯೂರೇಷನ್ ಇದೆ ನಮಗೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಎಲ್ಲರೂ? ಪರಲೋಕಕ್ಕೆ ಹೋಗ್ತಾ ಇದ್ದೇವೆ. ಯೇಸು ಸ್ವಾಮಿ ಇರುವ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರ ದೇವ್ರು ನಮ್ಮನ್ನ ಹೊರಗಡೆಯಿಂದ ಕರೆತಂದು ತನ್ನ ಸಭೆಯಲ್ಲಿ ದೇವ್ರು ಇವತ್ತು ತಂದು ನಮ್ಮನ್ನು ನಿಲ್ಲಿಸಿದ್ದಾನೆ. ತಂದು ನಮಗೆ ನಿಲ್ಲಿಸಿ ನಮ್ಮ ಗಮ್ಯ ನಮಗೆ ಗೊತ್ತಿದೆ. ಪರಲೋಕಕ್ಕೆ ನಾವು ಹೋಗ್ತಾ ಇದ್ದೇವೆ. ಯಾಕಂದ್ರೆ ನಾವು ಆ ಸಂಸ್ಥಾನದವರು, ಪರಲೋಕದ ಸಂಸ್ಥಾನದವರು. ಈ ಲೋಕದಲ್ಲಿ ಬೈಬಲ್ ಹೇಳ್ತದೆ, ಈ ವಾಕ್ಯ ಹೇಳ್ತದೆ, ನಾವು ಪ್ರವಾಸಿಗಳಾಗಿದ್ದೇವೆ ಎಂಬುದಾಗಿ. ವಿ ಆರ್ ಜಸ್ಟ್ ಟ್ರಾವೆಲರ್. ಇಲ್ಲಿ ನಾವು ಟ್ರಾವೆಲ್ ಮಾಡಕ್ ಬಂದಿದ್ದೇವೆ. ರವಿ ಎಂಬುವ ನಾನು ಟ್ರಾವೆಲ್ ಮಾಡ್ಲಿಕ್ಕೆ ಬಂದಿದ್ದೇನೆ ಅಷ್ಟೇ. ನಾನಿಲ್ಲಿ ಹುಟ್ಟುವಾಗ ನನಗೆ ತಂದೆ ಇದ್ದಾರೆ, ನನಗೆ ತಾಯಿ ಇದ್ದಾರೆ, ಓಕೆ, ನನಗೆ ಅಣ್ಣ ತಮ್ಮ ಇದ್ದಾರೆ, ಅಕ್ಕ ಇದ್ದಾರೆ, ಚಿಕ್ಕ ದೊಡ್ಡಪ್ಪನ ಮಕ್ಕಳಿದ್ದಾರೆ, ಮಾವಂದ್ರು ಇದ್ದಾರೆ, ಅತ್ತೆ ಇದ್ದಾರೆ, ಎಲ್ಲ ಸಂಬಂಧ ಇದೆ ನನಗೆ. ಆ ಸಂಬಂಧದ ಜೊತೆಗೆ ಸ್ನೇಹಿತರು ಸಿಗ್ತಾರೆ ನನಗೆ ಓದುವಾಗ ಶಾಲೆಯಲ್ಲಿ. ಆಮೇಲೆ ಬೆಳೀತಾ 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 ಬಿಸ್ನೆಸ್ನಲ್ಲಿ ನನಗೆ ಸ್ನೇಹಿತರು ಸಿಗ್ತಾರೆ. ಈಗ ನೋಡ್ರಿ, ಟ್ರಾವೆಲ್ನಲ್ಲಿ ಇವರೆಲ್ಲ ಸಿಗ್ತಾ ಹೋಗ್ತಾರೆ. ಆಮೇಲೆ ಸ್ವಲ್ಪ ದೊಡ್ಡನಾಗ್ತಿದ್ದಂಗೆ ಯಾರು ಸಿಗ್ತಾರೆ? ಹೆಂಡತಿ ಸಿಗ್ತಾಳೆ, ಆಮೇಲೆ ಮಕ್ಕಳು ಹುಡ್ತಾರೆ, ಆಮೇಲೆ ಹೊಸ ಸಂಬಂಧ ಸಿಗ್ತದೆ ನನಗೆ. ಆನಂದನ್ ಅಂಕಲ್ ಫ್ಯಾಮಿಲಿ ಆದ ನನಗೆ ಗೊತ್ತೇ ಇಲ್ಲ, ನನಗೆ ಅವ್ರಿಗೂ ನಮಗೆ ಸಂಬಂಧನೇ ಇಲ್ಲ, ನಮಗೆ ನಾನು ನೋಡೂ ಇಲ್ಲ ಅವ್ರಿಗೆ ನಾನು. ಆಮೇಲೆ ರೈಟ್, ಅಂದ್ರೆ ದೇವ್ರ ಸಂಬಂಧ ಕಲ್ಪಿಸಿಕೊಟ್ಟ. ಅದ್ರ ಜೊತೆಗೆ ದೇವ್ರ ಸೇವೆ ಕರೆದ್ರು. ಈ ಸೇವೆ ಕರೆದಾಗ ನೋಡ್ರಿ, ಈ ಸೇವೆನಲ್ಲಿ ನೀವೆಲ್ಲರೂ ಸಿಕ್ಕ್ರಿ ನನಗೆ. ಮುಗೀತು, 80 ವರ್ಷ ನನ್ನ ಟೈಮ್ ಡ್ಯೂರೇಷನ್ ಇದೆ ಅಂತ ಹಿಡ್ಕೊಳ್ಳೋಣ, 80 years ವಾಕ್ಯದ ಪ್ರಕಾರವಾಗಿ. ಅಲ್ಲಿ ನಾನು ರೀಚ್ ಆಗ್ತಿದ್ದಂಗೆ ದೇವ್ರು ಹೇಳ್ತಾರೆ, ಸರ್ ನಿಮ್ದು ಸಮಯ ಮುಗೀತು, ನೀನು ಎಲ್ಲಿಗೆ ಬರ್ಬೇಕಾಯ್ತು, ನಿನ್ನ ದೋಣಿ ಸ್ಟಾಪ್ ಆಗ್ತಾ ಇದೆ ಇವಾಗ, ಅಥವಾ ನಿನ್ನ ಪ್ರಯಾಣ ಇಲ್ಲಿ ಸ್ಟಾಪ್ ಆಗ್ತಾ ಇದೆ. ಸೊ ಅವರ್ ಟ್ರಾವೆಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ನಮ್ಮ ಪ್ರಯಾಣ ಎಲ್ಲಿಗಿದೆ?
ಪ್ರೈಸ್ ಇಲ್ಲ. ಇದು ನಾನು ಎಲ್ಲಿ ಕಲ್ತಿದ್ದಲ್ರಿ, ಆ ಬೋಟಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನಗೆ ಆಲೋಚನೆ ಬಂದಿದ್ದು, ಆ ಬ್ಯಾಲೆನ್ಸ್ ಮಾಡ್ತಿದ್ದು, ಅವ್ನು ಅಬ್ಸರ್ವ್ ಮಾಡ್ತಾ ಇದ್ದಿದ್ದು, ಮತ್ತು ನಮ್ದು ಆಟಿಟ್ಯೂಡಲ್ಲಿ. ಓಕೆ, ಅದೇನಾಯ್ತು, ನಮ್ಮ ಲಿವಿಂಗ್ಸ್ಟನ್ ಪಾಸ್ಟರ್ ಬಂದು ನಾವು ಮೂರು ಒಂದು ಸೈಡ್ ಕೂತಿದ್ದ ಸ್ವಲ್ಪ ಹಿಂಗೆ ಆಗ್ಬಿಡ್ತದು. ಅವಾಗ ಎಲ್ಸನ್ ಹೇಳ್ತಾ ಇದ್ದ, ದೋಣಿ ಓಡಿಸೋನು ಎಲ್ಸನ್. ಓಕೆ, ಅವ್ನು ಹೇಳ್ದ ಪಾಸ್ಟರ್ ಈ ಕಡೆ ಬರ್ರಿ ಅಂದ. ನೋಡ್ರಿ, ನಮ್ಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಕುಲ್ಸಿದ ಒಂದು. ಆಮೇಲೆ ಅಬ್ಸರ್ವೇಷನ್, ಅವ್ನಿಗೇನು ಮುಂದೇನು ಕಲ್ಲು ಬರ್ತದೋ ಏನು ಮಾಡ್ದ ನೋಡ್ರಿ. ಈ ಟೈಟಾನಿಕ್ ಸಿಂಕ್ ಹೊಡೆದೋಗಿದ್ದು ಹಿಂಗೆ, ಅಬ್ಸರ್ವೇಷನ್ ಇಲ್ಲದೆ. ಐಸ್ಬರ್ಗ್ ಗುದ್ದಿ ಟೈಟಾನಿಕ್ ಶಿಪ್ ಹೊಡೆದೋಗ್ಬಿಡ್ತು. ಅದಕ್ಕೆ ಆಮೇಲೆ ಇನ್ನೊಂದು ಗೊತ್ತಾ, ಪ್ರತಿ ಸಮುದ್ರ ಪ್ರಯಾಣ ಆಗಲಿ, ದೋಣಿ ಪ್ರಯಾಣ ಆಗಲಿ, ಒಂದು ಲೈಟ್ ಹೌಸ್ ಕಟ್ಟಿರ್ತಾರೆ. ಲೈಟ್ ಹೌಸ್ನಲ್ಲೇ ಲೈಟ್ ಹೋಗ್ತಾ ಇರ್ತೈತೆ. ಅದ ಅರ್ಥ ಏನಂದ್ರೆ ಇಲ್ಲಿ ಲ್ಯಾಂಡ್ ಇದೆ, ಹುಷಾರಾಗಿ ಬಾ. ಆ ಲೈಟ್ ಅಬ್ಸರ್ವೇಷನ್ ಭಾಳ ದೂರ, ಒಂದು 5-6 ಕಿಲೋಮೀಟರ್ ದೂರ ಅದು ಬ್ಲಿಂಕ್ ಆಗುತ್ತೆ. ಆ ಲೈಟ್ ಹೌಸ್ನಲ್ಲಿ ಲೈಟ್ ತಿರುಗ್ತಾ ಇರ್ತೈತೆ. ಅದು ಅಬ್ಸರ್ವೇಷನ್ ಅಂದರೆ ಇಲ್ಲಿ ಲ್ಯಾಂಡ್ ಇದೆ. ಬರಂಗಿದ್ರೆ ನಿಧಾನ, ಅಲ್ಲಿಂದ ನೀವು ಸ್ಪೀಡ್ ಕಮ್ಮಿ ಮಾಡ್ಕೊಂಡು ನಿಧಾನಕ್ಕೆ ಬಾ, ಇಲ್ಲಾಂದ್ರೆ ಆ ಕಡೆಯಿಂದ ಹೊರಟೋಗ್ಬಿಡು. ಅಬ್ಸರ್ವೇಷನ್ ಈಸ್ ಇಂಪಾರ್ಟೆಂಟ್. ದೆನ್ ಆಟಿಟ್ಯೂಡ್, ನಮ್ದು ಆಟಿಟ್ಯೂಡ್ ಹೇಗಿದೆ ಆ ಬೋಟ್ನಲ್ಲಿ, ಅದು ಇಂಪಾರ್ಟೆಂಟ್. ಆಮೇಲೆ ಏನು, ದ ಟ್ರಾವೆಲ್, ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ. ಸೊ ದಿಸ್ ಇಸ್ ಕಾಲ್ಡ್ BOAT, ಬೋಟ್. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಆಶೀರ್ವಾದವಾಗಿದ್ರೆ. ಪ್ರೈಸ್ ಗಾಡ್. ದೇವ್ರು ನಿಮ್ಮನ್ನ ಈ ವಾಕ್ಯದಿಂದ ಎಲ್ಲರನ್ನ ಆಶೀರ್ವದಿಸ್ಲಿ. ನಾವು ಹೇಳೋಣ ಇವತ್ತು, ಸ್ವಾಮಿ ನನ್ನನ್ನು, ನನ್ನ ಕುಟುಂಬನ, ನನ್ನ ಸಭೆಯನ್ನ ಬ್ಯಾಲೆನ್ಸಲ್ಲಿ ನಡೆಸು ಸ್ವಾಮಿ. ಪ್ರೇಯರ್ ಮಾಡ್ತೀರಾ? ಎರಡನೇದು, ಸ್ವಾಮಿ ನಾವು ಅಬ್ಸರ್ವೇಷನ್ ಜ್ಞಾನ ಕೊಡು, ನಮ್ಮ ಆಟಿಟ್ಯೂಡ್ ಗುಣಲಕ್ಷಣಗಳು ನೀನು ಮೆಚ್ಚುಗೆ ಆಗಿರಲಿ, ಮತ್ತು ನಮ್ಮ ಟ್ರಾವೆಲ್, ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅದನ್ನು ನಾವು ಮುಂದಿಟ್ಕೊಂಡು ನಾವು ಸಾಗಲಿಕ್ಕೆ ನಮಗೆ ಸಹಾಯ ಮಾಡಿ ಅಂತ ನಾವು ಕೇಳೋಣ. ಎದ್ದು ನಿಂತ್ಕೊಳ್ಳೋಣ.